ಯಡಿಯೂರಪ್ಪ ವರ್ಸಸ್ ವಿಜಯೇಂದ್ರ ವರ್ಸಸ್ ಅಂತ ದಯಮಾಡಿ ಏನು ಮಾಡಿಬಿಡ್ರಿ. ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರು, ಮಾಧ್ಯಮ ಸ್ನೇಹಿತರು ಎಲ್ಲ ಒಂದು ಕಡೆ ದಯಮಾಡಿ ಅನ್ಯತಾ ಭಾವಿಸ್ಬೇಡ್ರಿ. ಮಾಧ್ಯಮ ಸ್ನೇಹಿತರು ನೀವು ಅವ್ರನ್ನ ಸುಮ್ಮನೆ ಹಿಂದೂ ಹುಲಿ ಯಾಕೆ ಇವ್ರು ಸಿಗ್ಗಾವನಲ್ಲಿ ಓಟ್ ಕೊಡ್ತಿಲ್ಲ, 3 ದಿವಸ ಕ್ಯಾಂಪ್ ಹಾಕಿದ್ದಿಲ್ಲ, ನೀವೇ ತಾನೇ ಸೋಲಿ ಕಾರಣ. ನೀವು ಸೋಲಿ ಕಾರಣ ಅಂತ ಹೇಳ್ಕೊಳ್ರಿ. ಯಡಿಯೂರಪ್ಪನ ವಿಜಯೇಂದ್ರ ಹೆಂಗೆ ಹೇಳ್ತೀರಿ? ಇದು ಒಳ್ಳೇದಲ್ಲ. ನಾವು ಭಾಳ ತಾಳ್ಮೆಯಿಂದ ಇದ್ದೀವಿ. ಏನು ಮಾತಾಡ್ತೀರಿ? ಯಡಿಯೂರಪ್ಪ ವಿಜಯೇಂದ್ರ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕ ಹಾಕಿದೆ? ಪಕ್ಷವನ್ನು ನೀವು ಕಟ್ಟಿದ್ದೀರಾ? ಇಲ್ಲಿ ಕೆಲವ್ರು ಬಂದಾರ, ಅವ್ರ ಜೊತೆಗೆ ಯಾರು ಬಂದಾರಲ್ಲ, ಇವರು JDS ಎಂದು ಬಂದರು, ಅವ್ರ ಜೊತೆಗಿರೋರು ವಲಸೆ ಬಂದಿರೋರು. ಹಂಗಂತೇಳಿ ಕಾಂಗ್ರೆಸ್ಸಿಂದ ಎಲ್ಲರೂ ಟೀಕೆ ಮಾಡಿಲ್ಲ. BC ಪಾಟೀಲ್ ಇದ್ದಾರೆ, ಬೈರತಿ ಬಸವರಾಜ್ ಇದ್ದಾರೆ, ಅಥವಾ ಭಾಳಷ್ಟು ಜನ ಯಾರು ಕಾಂಗ್ರೆಸ್ಸಿಂದ ಹೋದ್ರಲ್ಲ ಪಾಪ ಗೌರವದಿಂದ BC ಪಾಟೀಲ್ ಇರ್ಬೋದು ಅಥವಾ ಬೈರತಿ ಬಸವರಾಜ್ ಇರ್ಬೋದು, ಭಾಳಷ್ಟು ಜನ ಕಾಂಗ್ರೆಸ್ಸಿಂದ ಬಂದರು. ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ರೂಪಿ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಯಾರೋ ಒಬ್ಬಿಬ್ಬರು ಟಿಕೆಟ್ ಸಿಕ್ಕಿಲ್ಲ ಅಂದ ತಕ್ಷಣ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು. ನಾನು ನಾಳೆ ಮಾತಾಡ್ತೀನಿ. ಯಡಿಯೂರಪ್ಪನವ್ರ ಕಾರಣ ಅಲ್ಲ, ನಿಮ್ಮ ನಡವಳಿಕೆ ಕಾರಣ ಸೋಲಿಗೆ. ದಾವಣಗೆರೆ ಜಿಲ್ಲೆ ಒಂದೇ ಅಲ್ಲ, ಸೋತವರು ಟಿಕೆಟ್ ಸಿಗಲ್ದ್ರೆ ಒಂದಾಗ್ಬಿಟ್ರೆ ಅರೆ ನೀವಿರೋದು 8 ಜನ ಹೇಳ್ಬಿಟ್ರೆ ಯಡಿಯೂರಪ್ಪನ ಮರ್ಯಾದೆ ಹೋಗ್ಬಿಡುತ್ತಾ? ಯಡಿಯೂರಪ್ಪನವ್ರನ್ನ ವಿನಾಕಾರಣ ಅನಗತ್ಯ ಟೀಕೆ ಮಾಡಿದರೆ ನಾನು ಉತ್ತರ ಕೊಡಲ್ಲ, ರಾಜ್ಯದ ಜನ ಉತ್ತರ ಕೊಡ್ತಾರೆ. ವಿಜಯೇಂದ್ರ ಹೇಳ್ತೀನಿ, ನಾನು ನಿನ್ನೇನು ಹೇಳಿದ್ದೆ, JH ಪಟೇಲ್ರು ಭಾಳ ಚೆನ್ನಾಗಿ ಹೇಳ್ತಾರೆ. ಮಲ್ಲಿಕಾರ್ಜುನ ಓರಿ ಕತೆ, ಓರಿ ಹೋಗ್ತಾ ಇತ್ತಂತೆ, ಹಿಂದೆ ತೋಳ ಕಾದು ಕೂತ್ರಂತೆ. ಹಂಗೆ ಇವ್ರು ರಾಜ್ಯದ ಅಧ್ಯಕ್ಷ ಹೇಳ್ತಾರೆ, ಇವರು ತೋಳ, ಇವ್ರು ಯಾರು ಕಾಯ್ತದ್ರಲ್ಲ ತೋಳುಗಳಾಗಿ ಹೋರಿ ಕತೆ ಆಗಿತ್ತು ಇವ್ರು. ಯಡಿಯೂರಪ್ಪ ವಿಜಯೇಂದ್ರ ಹೌದು. ಯಡಿಯೂರಪ್ಪನವರು ಪಾರ್ಟಿ ಕಟ್ಟಿದ್ದು, ಸೈಕಲ್ ತುಳಿದು, ಪಾದಯಾತ್ರೆ ಮಾಡಿದ್ದು, ಹೋರಾಟ ಮಾಡಿದ್ದು ಯಡಿಯೂರಪ್ಪ. ಇವ್ರು ವಿಜಯೇಂದ್ರನ ಯಡಿಯೂರಪ್ಪ ಮಾಡಿಲ್ಲಪ್ಪ, ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ಅವ್ರಿಗೆ ಸಾಮರ್ಥ್ಯ ಐತೆ, ಯಾಕೆ ವಿಜಯೇಂದ್ರ ಆಗಬಾರ್ದಾ? ಉಂಡು ಹೋದ ಕೊಂಡು ಹೋದ ಇವರೆಲ್ಲ ಯಡಿಯೂರಪ್ಪನಿಂದ ಅಧಿಕಾರ ಅನುಭವಿಸಿ ಈ ರೀತಿ ಉದ್ದಟತನ ಮಾತಾಡ್ತಾರೆ. ಇದು ಒಳ್ಳೆಯದಲ್ಲ, ಕೈ ಬಿಡಬೇಕು. ಯಡಿಯೂರಪ್ಪ ವಿಜಯೇಂದ್ರ ನೇತೃತ್ವದಲ್ಲಿ 3 ತಂಡ, ವಿಜಯೇಂದ್ರ ನೇತೃತ್ವದಲ್ಲಿ 1 ತಂಡ, ಇನ್ನೊಂದು ತಂಡ ಆರ್ ಅಶೋಕ್, ಇನ್ನೊಂದು ತಂಡ ಚಲವಾದಿ ನಾರಾಯಣಸ್ವಾಮಿ. ಈ 3 ತಂಡಗಳು ಮಾತ್ರ ಅಧಿಕೃತ, ಇನ್ಯಾವುದು ಅಲ್ಲ. ನಾನು ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರಿಗೆ ವಿನಂತಿ ಮಾಡ್ತೀನಿ, ಈ 3 ತಂಡಗಳು ಬಂದ ಮಾತ್ರ ನೀವು ಸಹಕಾರ ಕೊಡಬೇಕು. ಇನ್ಯಾರೇ ಬಂದರೂ ಅವ್ರಿಗೆ ಕೇಳ್ರಿ. ಚುನಾವಣೆ 23 ಸೋಲಿಗೆ ನೀವೇ ಕಾರಣ. ಇವತ್ತು ನಾವು ಯಾರು ಮಾಜಿಗಳಾಗಿದ್ದೀವಿ ಅಂದರೆ ಅವರ ಹರುಕು ಬಾಯಿ, ಅವ್ರ ನಡವಳಿಕೆನೇ ಕಾರಣ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. BJP ಸೋಲಿಗೆ ಅವರೇ ಕಾರಣ. ಮೊನ್ನೆ 3 ಉಪಚುನಾವಣೆಗೆ ಅವ್ರು ಯಾಕಂದರೆ ಎಲ್ಲ ಕಡೆ ಮಾತಾಡಿ ಈ ರಾಜ್ಯದ ಜನರಿಗೆ ಮತ್ತು ಕಾರ್ಯಕರ್ತರ ಮುಖಂಡರಿಗೆಲ್ಲ ಒಂದು ಕಡೆ ಗೊಂದಲ ಆಗಿದೆ. ನಿಮ್ಮ ಹೋರಾಟ ಯಾರ ವಿರುದ್ಧ ಇರಬೇಕು? ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕು. ಪಾದಯಾತ್ರೆ ಬಂದ್ರೆ ಎಲ್ಲೋಗಿದ್ದೀರಿ ನೀವು? ಸೂರ್ರು ಟೀಕೆ ಮಾಡೋರು, ಪಾದಯಾತ್ರೆ ಬಂದಿಲ್ಲ, ಭ್ರಷ್ಟಾಚಾರ ಹೋರಾಟಕ್ಕೆ ಬಂದಿಲ್ಲ. ಸುಮ್ಮನೆ ಅವರು ವೈಯಕ್ತಿಕವಾಗಿ ಅವರನ್ನು ಅವರು ವೈಭವೀಕರಿಸ್ಕೊಂಡು ಅವರನ್ನು ಹಿಂದೂ ಹುಲಿ ಅಂತೇಳಿ ವೈಭವೀಕರಿಸಂತಂದರೆ ಇದು ಸರಿಯಲ್ಲ. ನಾವು ಸಹ ಎಲ್ಲಿ ಉತ್ತರ ಕೊಡಬೇಕು, ರಾಷ್ಟ್ರೀಯ ನಾಯಕರು ಭೇಟಿ ಮಾಡೋಕ್ಕೂ ಖಂಡಿತ ಮಾಡ್ತೀವಿ. ಇನ್ನು ಮುಂದೆ ನಿಲ್ಲಿಸಬೇಕು. ಏನು 3 ತಂಡಗಳಿದಾವೆ, ಈ 3 ತಂಡಗಳು ಸೇರ್ಕೊಂಡು ಪ್ರವಾಸ ಮಾಡಿ. ಆದರೆ ಇವ್ರು ಯಾರಾದರೂ ಬಂದರೆ ಯಾವುದೇ ನಮ್ಮ ಕಾರ್ಯಕರ್ತರು, ಮುಖಂಡರು, ಸಾರ್ವಜನಿಕ ಬಂಧುಗಳು ಸಹಕಾರ ಕೊಡಬೇಕಂತೇಳಿ ವಿನಂತಿ ಮಾಡ್ತೀವಿ. ಧನ್ಯವಾದಗಳು.